ಅಧಿವೇಶನಕ್ಕೆ ಈವರೆಗೆ ಒಟ್ಟು 481 ಸ್ವೀಕಾರ ಮಾಡಿದ್ದೀವಿ. ಅವುಗಳು 286 ಚುಕ್ಕೆ ಗುರುತಿನ ಪ್ರಶ್ನೆಗಳು ಹಾಗೂ 195 ಚುಕ್ಕೆ ರಹಿತ ಪ್ರಶ್ನೆಗಳಾಗವೆ. ಜೊತೆಗೆ 72 ಅಡಿಯಲ್ಲಿ 31 ಸೂಚನೆ ನಿಯಮ 330 ಅಡಿನಲ್ಲಿ ಬಂದಂಥ 23 ಸೂಚನೆಗಳನ್ನು ಸ್ವೀಕರಿಸಲಾಗಿದೆ. ಮತ್ತೆ ಶಾಸನ ರಚನೆ, ವಿಧೇಯಕಗಳ ಮಂಡನೆ, ಪರ್ಯಾಲೋಚನೆ ಹಾಗೂ ಅಂಗೀಕಾರ, ಅಧ್ಯಾದೇಶದ ಬದಲಿ ವಿಧೇಯಕ ಮಂಡನೆ, ಅಧಿಕೃತ ನಿರ್ಣಯಗಳು, ಸದಸ್ಯರ ಖಾಸಗಿ ಕಾರ್ಯಕಲಾಪಗಳು ಮತ್ತು ಇನ್ನಿತರೆ ಕಲಾಪಗಳು ನಡೀತವೆ. ಜೊತೆಗೆ ನಮ್ಮ ಕಾರ್ಯಕಲಾಪಗಳ ಸಲಹಾ ಸಮಿತಿಯ ತೀರ್ಮಾನದಂತೆ ಈ 10 ದಿನಗಳ ಕಾಲ ಕಾರ್ಯಕಲಾಪ ನಡೀತದೆ. ಇದಿಷ್ಟನ್ನ ತಮಗೆ ಮಾಹಿತಿಗೂ ನಾವು ನಮ್ಮ ಪರಿಷತ್ತಿನ ವತಿಯಿಂದ ಕೊಡ್ತಾ ಇದ್ದೀವಿ. ಅಲ್ಲ, ಸಮಸ್ಯೆಗಳು ಏನೇನು ಇದ್ದಾವೆ, ಬರ ಇರ್ಬೋದು, ಅಭಿವೃದ್ಧಿ ಕಾರ್ಯದಲ್ಲಿರ್ಬೋದು, ಇನ್ನಿತರೆ ಜನಸಾಮಾನ್ಯರ ಸಮಸ್ಯೆಗಳನ್ನು ಏನು ನಿಯಮಾವಳಿ ಪ್ರಕಾರವಾಗಿ ಕೇಳಿದರೆ ಸದಸ್ಯರು ಅತ್ಯಂತ ಗಂಭೀರವಾದಂಥ ಎಲ್ಲ ಸಮಸ್ಯೆಗಳಿಗೂ ಕೂಡ ಚರ್ಚೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ. ಜೊತೆಗೆ ಹೇಳಿ ಸರ್. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದಿನ 1 ಗಂಟೆ ಆಗಲಿ ತಮ್ಮ ಕರ್ತವ್ಯವನ್ನು, ತಮ್ಮ ಜವಾಬ್ದಾರಿಯುತ ನಿರ್ವಹಣೆ ಮಾಡ್ತಕ್ಕಂಥದ್ದು ಯಾರೇ ಆದರೂ ಕೂಡ ಅವರ ಕರ್ತವ್ಯ. ಹಾಗಾಗಿ ನನಗೇನು ಅನಿಸಲ್ಲ. ನಾನು ಮೊದಲೇ ನಿಮ್ಗೆ ಗೊತ್ತು, 2 ಸಲ ಇದ್ದೆ, ಇನ್ಚಾರ್ಜು ಕೂಡ ಇದ್ದೆ ಅಲ್ವಾ. ಹಾಗಾಗಿ ನನ್ನ ಸೀನಿಯಾರಿಟಿನ ನೋಡಿ ಮಾನ್ಯ ರಾಜ್ಯಪಾಲರು ಮಾಡಿದ್ದಾರೆ. ಅವರು ವಹಿಸಿದಂಥ ಜವಾಬ್ದಾರಿಯನ್ನು, ನನ್ನ ಕರ್ತವ್ಯ ನಿರ್ವಹಣೆ ಮಾಡ್ತೀನಿ. ನನಗೇನು ಅನಿಸ್ತಾ ಇಲ್ಲ, ನನಗೇನು ಅನ್ಸೋದಿಲ್ಲ. ಇಲ್ಲ, ಅನ್ಸೋದಿಲ್ಲ. ಯಾಕೆ ಅನ್ನಿಸ್ತದೆ? ಯಾಕೆ ಅನ್ನಿಸ್ಬೇಕು? ಅದು ಪ್ರಯತ್ನ ಮಾಡೋದು ನಿಜ, ಸುಳ್ಳು ಪ್ರಯತ್ನ ಮಾಡೋದು ನಿಜ. ಆಗಲಿಲ್ಲ, ಪ್ರಯತ್ನ ಮಾಡಿದವ್ರಿಗೆ ಎಲ್ರಿಗೂ ಸಿಗಲ್ವಲ್ಲ. ಹಾಗಾಗಿ ನನಗೇನು ಖುಷಿಯಾಗಿದ್ದೀನಿ. ಶಿವಕುಮಾರ್ ಅವರು CM ಆಗಿದ್ದಾರಲ್ಲ, ಖುಷಿಯಾಗಿದ್ದೀನಿ. ಬೇರೆ ಏನಿದ್ರೆ ಕೇಳಿ. ಈಗ ನೋಡಿ, ಇಲ್ಲ ಅಂತಂದ್ರೆ ಬೇರೆ ಬೇರೆ ರೀತಿ ವ್ಯಾಖ್ಯಾನ, ಇಲ್ಲಿ ಯಾವ ವ್ಯಾಖ್ಯಾನಗಳು ಕೂಡ ಆಸ್ಪದ ಇಲ್ಲ. ಬಂದ ಅರ್ಧ ಗಂಟೆಗೆ ನಾವು ನೋಟಿಫೈ ಮಾಡಿದ್ದೀವಿ ಎಲೆಕ್ಷನ್ನ. ಬಂದ ಅರ್ಧ ಗಂಟೆಗೆ ನೋಟಿಫೈ ಮಾಡಿದ್ದೀವಿ, ಗೊತ್ತಾಯ್ತಲ್ಲ. ನಾವು ಯಾವುದೂ ಕೂಡ ಐಡನ್ ಸೀಕ್ ಮಾಡೋದಾಗ್ಲಿ, ಹಿಡಿದಿಟ್ಕೊಳ್ಳೋಂಥ ಪ್ರಯತ್ನ ನಾವು ಮಾಡೋದಿಲ್ಲ. ಸೊ ಹಂಗಾಗಿ ಪ್ರಜಾಪ್ರಭುತ್ವದಲ್ಲಿ ಏನು ನಡಿಬೇಕು ಅದೆಲ್ಲ ನಡೀಲಿ. ಸಭಾಪತಿಯವರು ಹೊರಟ್ಟಿಯವರ ಮೇಲೆ ಒತ್ತಡವನ್ನೇ ಹೇಳಿ ಅವ್ರನ್ನ ರಾಜೀನಾಮೆ ಕೊಡಿಸಲಾಯಿತು ಅನ್ನೋ ಆರೋಪ ಇದೆ. ಅದಕ್ಕೆ ಕೊಟ್ಟೆ ಅಂದರೆ ಮಾಡ್ಕೊಳಕ್ ಹೋಗಲ್ಲ ಅಂದ್ರೆ ರಾಜೀನಾಮೆ ಕೇಳಿದವ್ರನ್ನ ಕೊಟ್ಬಿಟ್ಟವ್ರ? ಹೇಳ್ರಿ ನೀವೇ, ಜನ ಸುಳ್ಳ? ರಾಜೀನಾಮೆ ಕೇಳೋದೆಲ್ಲ ಕೊಟ್ಬಿಡ್ತಾರ? ಆಟೋಮೆಟಿಕ್ ಆಗಿ ಇವತ್ತಿನ ದಿನ ಕಾಂಗ್ರೆಸ್ ಪಕ್ಷಕ್ಕೆ ಮೆಜಾರಿಟಿ ಬಂದಿದೆ. ಸಹಜವಾಗಿ ಕೇಳ್ತಾರೆ, ನೋಡಿ ಸ್ವಾಮಿ, ಗೌರವಯುತವಾಗಿ ನೀವು ನಮ್ಮದು ಮೆಜಾರಿಟಿ ಬಂದಿದೆ, ರೆಸಿಗ್ನೇಷನ್ ಕೊಡಿ ಅಂತ ಕೇಳ್ತಾರೆ. ಅದು ನಾನು ಒತ್ತಡ ಆಗ್ತಾರೆ ಅಂತಂದರೆ ಅಲ್ವಾ? ಒತ್ತಡ ಅಲ್ಲ ಅದು. ಈಗ ನಾನು ಸಭಾಪತಿಯಾಗಿ ನಾನು ಕೂತ್ಕೊಂಡಿರ್ತೀನಿ ಅಥವಾ ಬೇರೆಯವ್ರು ಕೂತ್ಕೋತಾರೆ, ನಾವು ಕೆಳಗಡೆ ನಿಂತ್ಕೊಂಡು ಸ್ವಾಮಿ ಕೊಡ್ಲೇಬೇಕು, ಯಾಕೆ ಕೊಡೋದಿಲ್ಲ ನೀವು ಅಂತ ಕೇಳ್ತೀವಿ. ಅಂದರೆ ಧಮಕಿ ಆಗ್ತೀವಿ ಅಥವಾ ಎದುರಿಸ್ತೀವಿ ಅಂತನ, ಒತ್ತಡ ಅಂತಾನ? ಅದು ಕರೆಕ್ಟಾಗಿ ಇಲ್ಲೋ ಹೇಳೋದು ನಾನು. ಕೇಳೋವಾಗ ಅದು ಯಾರೇ ಆದ್ರೂ. ಈಗ ನಾನೇ ನಮ್ಮ ಹೊರಟವ್ರು ಕೂತ್ಕೊಂಡಾಗ ಎಷ್ಟು ಸಲ ನಾವೆಲ್ಲ ಮಾತಾಡಿಲ್ಲ, ನಾವೆಲ್ಲರೂ ಒತ್ತಡ ಹಾಕಿಲ್ಲ. ಏನು ಅವರು
ಒಪ್ಕೊಳ್ಳೋಕೆ ಸಾಧ್ಯವಾ? ಯಾವ್ದಾಗತ್ತೆ ಅದಕ್ಕೆ ಸಾಧ್ಯ. ರಾಜ್ಯಪಾಲರಿಗೆ ಮತ್ತೆ ಪತ್ರವನ್ನು ಕೂಡ ಬರೆದಿದ್ರು ಹೊರಟಿದ್ರು. ಒಂದು ಪ್ರಮೇಯ ಏನಿತ್ತು ನಿಮ್ಗೆ ಏನು ಅನ್ಸುತ್ತೆ? ಅಲ್ಲ ರಾಜಕೀಯವಾಗಿ ಹೋಯ್ತಾ ಅಂತ ಹೇಳಿ ಸಭಾಪತಿ ಅವರು. ನೋಡಿ, ನಾನೀಗ ದಿನಲ್ಲಿ ಹೇಳೋಕ್ಕಲ್ಲ, ಅವರು ಬರೆದಿರೋದು ಅವರು, ನೀವು ಅವ್ರನ್ನೇ ಕೇಳಬೇಕು ಅಲ್ವಾ? ಅದನ್ನು ನಾನು ಹಿಂಗೆ ಹೇಳೋಕ್ಕತ್ತೆ, ಸರಿ ತಪ್ಪುಗಳನ್ನ ನಾನು ವಿಶ್ಲೇಷಣೆ ಮಾಡಲಿಕ್ಕೆ ಹೋಗುವುದಿಲ್ಲ. ಆದರೆ ಸಭಾಪತಿ ಸ್ಥಾನ ಅನ್ನುವಂಥದ್ದು ಅತ್ಯಂತ ಗೌರವಾನ್ವಿತ ಹುದ್ದೆ, ಅತ್ಯಂತ ಗೌರವಾನ್ವಿತ ಹುದ್ದೆ. ನಾವು ಎಷ್ಟು ಇದಿರ್ತೀವಿ ಅನ್ನೋದು ಮುಖ್ಯ ಅಲ್ಲ, ಹೆಂಗೆ ನಡ್ಕೊಂಡಿವಿ ಅನ್ನೋದು ಇಂಪಾರ್ಟೆಂಟು ಅಲ್ವಾ? ಸೊ ಹಂಗಾಗಿ ಎಲ್ಲರೂ ಹೇಳ್ತಾರೆ, ಏನು 56ನೇ ಇಸ್ವಿಯಿಂದ ಯಾರನ್ನೂ ಇಳಿಸ್ಲೇ ಇಲ್ಲ ಅಂತ. ಇಳಿಸಿಲ್ವಾ? ನನ್ನ ಇಳಿಸ್ಲಿಲ್ವಾ? ಡೆಪ್ಟಿ ಚೇರ್ಮನ್ ಎರಡೂ ಒಂದೇ. ಪ್ರತಾಪ್ ಶೆಟ್ಟಿ ಅವ್ರನ್ನ ನನ್ನ ಜೊತೆಗೆ ಇಳಿಸ್ಲಿಲ್ವಾ? ವಿಮಲಾ ಗೌಡ್ರು ಇಳಿಸ್ಲಿಲ್ವಾ? ಇಂಥವು ಬೇಕಾದಷ್ಟು ಇದ್ದಾವೆ ಅಲ್ವಾ? ಆದರೆ ಇಳಿಸ್ಲಿಲ್ಲ ಅದು ಇದು ಅನ್ನೋದಕ್ಕಿಂತ ಮುಖ್ಯವಾಗಿ ಇದನ್ನು ಡೆಮಾಕ್ರೆಟಿಕ್ ಸಿಸ್ಟಮಲ್ಲಿ ತಗೋಬೇಕು. ಬೇರೆ ಇನ್ನೇನು ಇದಿಲ್ಲ. ಯಾರು ಏನಾದರೂ ಪ್ರಜಾಪ್ರಭುತ್ವದಲ್ಲಿ ರಾಜೀನಾಮೆ ಪತ್ರ ಒಂದು ಒಳಗಡೆ ಜೋಬಲ್ಲಿ ಇಟ್ಕೊಂಡಿರ್ಬೇಕು ಅಂದ. ಇಲ್ಲ ಟರ್ಮ್ ಆದ ತಕ್ಷಣ ಸ್ವೀಟ್ ಬಾಕ್ಸ್ ತಂದು ಕೊಡೋಕೆ ರೆಡಿ ಇರಬೇಕು ಅಲ್ವಾ ಸರ್? ಈಗ ಎಲ್ರಿಗೂ ಗೊತ್ತಿರೋ ಆಯ್ತಪ್ಪ, ಯಾವ ಕೊಡಬೇಕು ಇವತ್ತು ಅಲ್ವಾ? ಯಾರೇ ಆಗಲಿ ಏನು ಬೆನಿಫಿಟ್ ಆಗಲ್ಲ ಅವ್ರು ಬಿಡಿ, ಅವ್ರಿಗೇನು ಬೆನಿಫಿಟ್ ಆಗಲ್ಲ ಸರ್, ಯಾರಿಗೂ ಬೆನಿಫಿಟ್ ಆಗಲ್ಲ ಸರ್. ಅವ್ರು ಹೇಳಲಿ, ನಾನು ಹೇಳೋದು ಅವ್ರಿಗೂ ಅನುಕೂಲ ಆಗಲ್ಲ ಅಂತಂದರೆ ಈ ಸದನತೆ ಗೌರವ ಉಳಿಬೇಕು. BJPಗೆ ಅನುಕೂಲ ಆಗುತ್ತೆ, ಕಾಂಗ್ರೆಸ್ಗೆ ಅನುಕೂಲ ಆಗುತ್ತೆ, JDS ಅನುಕೂಲ ಆಗುತ್ತೆ, ಅನುಕೂಲ ಆಗಲ್ಲ ಅನ್ನುವಂಥ ಅವ್ರದ್ದೇ ರೀತಿಯಲ್ಲಿ ವಿಶ್ಲೇಷಣೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಇವ್ರದ್ದೇ ರೀತಿಯಲ್ಲಿ ವಿಶ್ಲೇಷಣೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಬೆನಿಫಿಟ್ ಆಗುತ್ತೆ ಬಿಡುತ್ತೆ ಅಂತೇಳಿ ಅದೀಗಲೇ ಏನು ಹೇಳಕ್ಕೆ ಬರಲ್ಲ. ಈಗ ನೀವೇನು ಹೇಳೋದೆಲ್ಲ ಕೇಳ್ಕೊಂಡು ಬರೀತೀರಿ, ಅದು ಸತ್ತಾನೆ. ಬಟ್ ನಿಮ್ಮ ಜವಾಬ್ದಾರಿ ಮತ್ತು ನಿಮ್ಮ ಕರ್ತವ್ಯ, ಅವ್ರು ಹೇಳಿದ್ದು ಇವ್ರು ಹೇಳಿದ್ದು ಬರೀಬೇಕು, ಮತ್ತು ನೀವು ವಿಶ್ಲೇಷಣೆನೂ ಮಾಡಬೇಕು. ಅದು ನಿಮ್ಮ ಜವಾಬ್ದಾರಿ, ನಿಮ್ಮ ಕರ್ತವ್ಯ ಮಾಡ್ತೀರಿ. ಒಂದು ಕಡೆ ಆ ಕಡೆ ಇರ್ತದೆ ನಿಮ್ಮ ವಿಶ್ಲೇಷಣೆ, ಒಂದು ಕಡೆ ಈ ಕಡೆ ಇರ್ತದೆ. ಅಂದರೆ ಆ ಕಡೆ ಮಾಡಿ ನಮ್ಮ ಕಡೆ ಮಾಡವ್ರೆ ಅಂತನಾ? ಅಲ್ಲ. ಆ ವಿಶ್ಲೇಷಣೆಯಲ್ಲಿ ನಿಮ್ಗೇನು ಅನ್ಸುತ್ತೆ ಅದನ್ನ ತಿಳಿಸಿರ್ತೀರಿ ಸಹಜವಾಗಿ ಅಲ್ವಾ? ಅದೇನು ಆ ಕಡೆ ಈ ಕಡೆ ಅಂತ ಅನ್ಕೊಳಕ್ಕಾಗತ್ತಾ? ನೀವೆಲ್ಲ ಇದತ್ತ ನಾನು ಹೇಳೋದು. ಒಂದು ಒಳ್ಳೆ ಕೆಲಸ ಮಾಡಿದಾಗ ಹೊಗಳ್ತೀರಿ, ಒಂದು ಇದು ಮಾಡಿದಾಗ ಟೀಕೆ ಮಾಡ್ತೀರಿ. ಟೀಕೆ ಮಾಡಿದಾಗ ನಾನು ಬೈತೀರಿ ಅನ್ಕೊಳ್ಳೋದು, ಹೊಗಳಿದಾಗ ಅಂತ ಅನ್ಕೊಂಡ್ರೆ ಎರಡು ಸಮಾನ ಸ್ವೀಕಾರ ಮಾಡ್ಬೇಕಲ್ಲ ಸರ್. ಸೊ ನನಗೇನಂಗೆ ಅನ್ಸಲ್ಲ ಅವ್ರಿಗೆ ಬೆನಿಫಿಟ್ ಆಗುತ್ತೆ ಇವ್ರಿಗೆ ಬೆನಿಫಿಟ್ ಆಗುತ್ತೆ ಅಂತ. ಒಟ್ಟಾದ ಕೊನೆಗೆ ಸದನದ ಘನತೆ ಗೌರವವನ್ನು ಎಲ್ಲರೂ ಸೇರಿ ಉಳಿಸ್ಕೊಂಡು ಹೋಗ್ಬೇಕು, ಎತ್ತಿಡಿತಕ್ಕಂಥ ಕೆಲಸ ಮಾಡಬೇಕು. ಈ ಬಾರಿ ಶಿಕ್ಷಣ ಸಚಿವರಿಗೆ ಯಾರಿಗೆ ಆದ್ಯತೆ ಕೊಡಬೇಕು ಅಂತ ಯಾರಾದ್ರೂ ಆಮೇಲೆ ನಮ್ಮ ನಡವಳಿಕೆಗಳೆಲ್ಲ ನಿಮ್ಗೆ ಗೊತ್ತದೆ ಅಲ್ವಾ? ಎಲ್ಲಿ ನ್ಯೂನತೆಗಳು ಅಥವಾ ಸಮಸ್ಯೆಗಳು ಉದ್ಭವ ಆಗ್ತವೆ ಅಲ್ಲಿ ಸರಿಪಡಿಸ್ತಕ್ಕಂಥ ಜವಾಬ್ದಾರಿ ನಮ್ಮೊಬ್ಬರ ಮೇಲೆ ಅಲ್ಲ, ನಿಮ್ಮ ಮೇಲೆ ಇರ್ತದೆ, ನಮ್ಮ ಮೇಲೆ ಇರ್ತದೆ, ಸಮಾಜದ ಮೇಲೆ ಇರ್ತದೆ. ಎಲ್ಲರೂ ಕೂಡ ಅವ್ರವ್ರ ರೀತಿ ಪ್ರತಿಕ್ರಿಯೆ ಮಾಡ್ತಾರೆ, ಅವ್ರ ರೀತಿ ಪ್ರಯತ್ನ ಮಾಡ್ತಾರೆ ಸಮಸ್ಯೆ ಬಗೆಹರಿಸ್ಲಿಕ್ಕೆ. ನಾವು ಅದ್ರಲ್ಲಿ ಒಬ್ಬರು ಅಷ್ಟೆ. ಬೇರೆ ಏನಿದೆಯಮ್ಮ? ಸರ್ 13ಕ್ಕೆ ನಾಳೆ ಇದಿರ್ತದೆ ಸಂತಾಪ ಸೂಚನೆ. 14 ಆಯ್ಕೆ ಇದೆ. ಫಸ್ಟ್ ಬಿಸ್ನೆಸ್ ಹೌದು, ನೀರು ಕೊಡಪ್ಪ. ಫಸ್ಟ್ ಬಿಸ್ನೆಸ್ ಅದು ಇರುತ್ತೆ ಸರ್. ಆಗಲಿ ಸರ್, ಏನು ಅಲ್ಲ ಸರ್, ನಾನು ಹೇಳೋದು ವೋಟಿಂಗ್ ಆಗಬೇಕು ಅಂತಂದರೆ
ನಿಯಮಾವಳಿ ಪ್ರಕಾರ ಮಾಡಿದ್ರೆ ವೋಟಿಂಗ್ ಆಗ್ತದೆ ಅಲ್ವಾ ಸರ್? ಯುನಾನಿಮಸ್ ಆಗೋದಾದ್ರೆ ಯುನಾನಿಮಸ್ ಆಗುತ್ತೆ. ಅದು ನನ್ನ ಕೈನಲ್ಲಿಲ್ಲ, ಸದನದ ಸದಸ್ಯರ ಕೈನಲ್ಲಿರ್ತದೆ. ನಿಯಮಾವಳಿ ಪ್ರಕಾರ ಚುನಾವಣೆ ಯಾವ ರೀತಿ ನಡೆಸ್ಬೇಕು ಆ ರೀತಿ ನಡೆಸ್ತೀವಿ, ಅದರಲ್ಲೇನು ಇದಿಲ್ಲ. ಏನಾಗುತ್ತೆ, ನಮ್ಮ ಪ್ರತಾಪ್ ಚಂದ್ರ ಶೆಟ್ಟರ್ ತೆಗೆದಾಗ ಹೊರಟ್ಟಿಯವರು ಒನ್ ಆಫ್ ದಿ ಸಿಗ್ನೇಟ್ರಿ. ಅರ್ಥ ಆಯ್ತಾ? ನೋಡಿ, ನಾವೆಲ್ಲರೂ ಕೂಡ ಆಯಾ ಸಂದರ್ಭ ತಕ್ಕಂತೆ ನಡ್ಕೊಂಡಿರ್ತೀವಿ ರಾಜಕಾರಣದಲ್ಲಿರೋರು ಅಲ್ವಾ? ಫೈನಲ್ ಆಗಿ ಏನು, ಹೌಸ್ ರೆಸ್ಪೆಕ್ಟ್ನ ಉಳಿಸ್ಬೇಕು, ಸಮಾಜಕ್ಕೆ ಒಳ್ಳೆ ಸಂದೇಶ ಹೋಗ್ಬೇಕು ಅಷ್ಟೇ. ನನಗೆ ನನ್ನ ನೋ ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡಿ ತೆಗೆದ್ರಲ್ಲ, ನನಗೆ ಥ್ಯಾಂಕ್ಸ್ ಹೇಳಕ್ಕೂ ಒಂದು ವರ್ಡ್ ಹೇಳಕ್ಕೂ ಅವಕಾಶ ಕೊಡಲಿಲ್ಲ, ಒಂದು ವರ್ಡ್ ಹೇಳಕ್ಕೆ ಅವಕಾಶ ಕೊಡಲಿಲ್ಲ. ನಾನು ಬೈಕೊಂಡು ಹೋದ, ನನಗೊಂದು ಮಾತಾಡೋಕೆ ನೋ ಪ್ರಾಬ್ಲಮ್, ಅದಕ್ಕೂ ಓಕೆ ಅಲ್ವಾ? ಈಗ ನಾನು ಹೇಳೋದು, ಈಗಲೂ ಅವಕಾಶ ಇದೆ, ಇಲ್ಲ ಅಂತ ಯಾಕೆ ಅನ್ಕೋತೀರಿ ನೀವು? ಇಲ್ಲ ಅಂತ ನಾವ್ಯಾಕೆ ಅನ್ಕೋಬೇಕು? ನೋಡಿ ಸರ್, ಯಾರಿದ್ರೂ ಕೂಡ ಅಂಥವಕ್ಕೆಲ್ಲ ಮಾಡಿಕೊಡ್ಬೇಕು. ನಾನು ಹೇಳೋದು ಏನು ಕೆಟ್ಟದ್ದಲ್ಲ ಸರ್. ನೀವು ಹೇಳ್ದಂಗೆ ಇಷ್ಟು ಸುದೀರ್ಘವಾಗಿ ಸರ್ವಿಸ್ ಮಾಡೋರೆ ಅಲ್ವಾ? ಥ್ಯಾಂಕ್ಸ್ ಹೇಳೋಕ್ಕೆ ಮತ್ತೊಂದು ಮಗದಕ್ಕೆ ಅವಕಾಶ ಚೇರ್ ಕೊಡಬೇಕು ಅಂದರೆ ಕೊಡ್ತಾರೆ. ಈಗಲೂ ಹೇಳಿ ಬಿಡಿ ಸರ್, ಈಗಲೂ ಹೇಳ್ಬೋದು, ತೊಂದರೆ ಇಲ್ಲ. ಸಹಜವಾಗಿ ಅವ್ರಿಗೆ ಅನಿಸಿದೆ ಹೇಳಿದ್ದಾರೆ ಅಷ್ಟೆ. ಆದರೆ ಒಂದು ಬಹುಮತ ಬಂದಂಥ ಪಕ್ಷ ಅವ್ರ ತೀರ್ಮಾನ ಅಂತ ಹೇಳ್ಬೇಕು, ಅದನ್ನು ಕೂಡ ಡೆಮೋಕ್ರೆಟಿಕ್ ಸಿಸ್ಟಮ್ ಸರಿ ಇದೆ ಅಷ್ಟೇ. ಇನ್ನೂ ಏನೇನು ಹೇಳ್ಬೇಕಲ್ಲ ಹೌಸಲ್ಲಿ ಹೇಳ್ತೀನಿ. ಅಲ್ಲ ಹೇಳ್ದ, ನಾನು ಹೇಳೋದು ಹೇಳ್ತೀನಿ ಅಂತ ಹೇಳಲಿಲ್ಲ, ಹೌಸಲ್ಲಿ ಹೇಳ್ತೀನಿ ಅಂತ ಹೇಳ್ತಾರದ್ದು. ನಾನು ಮೇಲೆ ಕುತ್ಕೊಂಡು ಹೇಳ್ಬೇಕು, ಅದು ಕೆಳಗಡೆ ಕುತ್ಕೊಂಡು ಹೇಳ್ಬೋದಲ್ಲ ಸರ್? ಇನ್ನು ಫ್ರೀಡಮ್ ಇರ್ತದೆ, ಕರೆಕ್ಟಾ? ಇನ್ನು ಫ್ರೀಡಮ್ ಆಗಿ ಎಲ್ಲವೂ ಕೂಡ ತಿಳಿಸ್ಬೋದು. ಆಮೇಲೆ ಅವರೂ ಕೂಡ ಮೇಲ್ಗಡೆ ಕುತ್ಕೊಂಡು ಮಾತಾಡೋಕ್ಕಾಗದೇ ಇಲ್ಲ, ಕೆಳಗಡೆ ನಿಂತ್ಕೊಂಡು ಬೇಕಾದಷ್ಟು ಮಾತಾಡ್ಬೋದು ಸರ್. ಅಲ್ಲಿ ರಿಸ್ಟ್ರಿಕ್ಷನ್ಸ್ ಇರ್ತದೆ ಸ್ವಲ್ಪ, ಅಲ್ಲಿ ಕುತ್ಕೊಂಡಾಗ ರಿಸ್ಟ್ರಿಕ್ಷನ್ಸ್ ಇರ್ತದೆ. ನೀವು ಕೆಳಗಡೆ ಇದ್ದರೆ ಫುಲ್ ಓಪನ್ನು ಡೋರ್ಗಳು.